ಆ ಪ್ರೋಗ್ರೆಸಿವ್ ಐಡಿಯಾ ಹೇಳ್ತಾ ಇದ್ನಲ್ಲ ನಾನು, ಪ್ರತಿಯೊಂದು ಪೀಳಿಗೆ ತುಂಬ ನಾವು ಮುಂದುವರೆದಿದ್ದೀವಿ ಅಂತ ಹೇಳಿ ಅನ್ಕೋತಾರಲ್ಲ, ಅದಕ್ಕೆ ಒಂದು ಆ್ಯಂಟಿಡೋಟ್ ಇದೆ ನನ್ನ ಹತ್ರ. ಆ್ಯಂಟಿಡೋಟ್ ಒಂದು ಶ್ಲೋಕ ಕಲ್ಕೊಂಬಿಡ್ಬೇಕು ನೀವು. ನೀವು ಎಲ್ಲ ಈ ಪ್ರೋಗ್ರೆಸಿವ್ ಐಡಿಯಾ ಅದನ್ನು ನಾವು ಏನು ಮಾಡ್ಬೋದು, ನಮ್ಮ ಮನಸ್ಸಿನ ತೆಗೆದು ಹಾಕ್ಬೋದು. ಈ ಮೂರ್ಖ ಹೊಸ ಪೀಳಿಗೆಗಳು, ಹೊಸ ಸಂತತಿಗಳು ಬರುತ್ತಲ್ಲ, ಅವುಗಳ ಮನಸ್ಸಿನಿಂದನೂ ಅದನ್ನು ನಾವು ತೆಗೆದು ಹಾಕ್ಬೋದು. ಯಾವುದು ಗೊತ್ತಾ? ಯಾವ ಶ್ಲೋಕ ಗೊತ್ತಾ? ಆಹಾರ ನಿದ್ರಾ ಭಯ ಮೈಥುನಂಚ ಸಾಮಾನ್ಯಮೇತತ್ ಪಶುಭಿರ್ನರಾಣ ಧರ್ಮೋ ಹಿ ತೇಷಾಂ ಅಧಿಕೋ ವಿಶೇಷೋ ಧರ್ಮೇ ನಹಿನ ಪಶುಭಿ ಸಮಾನ. ಈ ಶ್ಲೋಕ ನೆನ್ಪಿಟ್ಕೊಳ್ಳಿ ನೀವೆಲ್ಲರೂ. ಅವನು ಎಷ್ಟೋ ಪ್ರೋಗ್ರೆಸ್ ಮಾಡಿದರು, ಟೆಕ್ನಾಲಜಿ, ಸೈನ್ಸ್, ಅದು ನಾನು PhD ಇಷ್ಟೊಂದು ನಾನು ರಿಸರ್ಚ್ ಮಾಡಿದ್ದೆ, ಅದು ಇದು ಎಲ್ಲ ತುಂಬ ಸಕ್ಸಸ್ಫುಲ್. ನನಗೆ ಯೂಟ್ಯೂಬ್ನಲ್ಲಿ ತುಂಬ ಇಷ್ಟೊಂದು ಫಾಲೋವರ್ಸ್ ಇದ್ದಾರೆ, ನನಗೆ ಇಷ್ಟೊಂದು ವ್ಯೂಸ್ ಬರುತ್ತೆ. ಇದೆಲ್ಲ ಅಂದ್ಕೊಂಡ್ರೂ ಅವನು ಒಂದು ದ್ವಿಪದ ಪಶು ಅಂಥೇಳಿ ಅವನಿಗೆ ನೆನಪಿಸ್ಕೊಡ್ಬೋದು. ಯಾಕೆ? ಅವನು ಆಹಾರ ನಿದ್ರಾ ಭಯ ಮೈಥುನದಲ್ಲೇ ತೊಡತಾನೆ ಕೊನೆಗೆ. ಇದೆಲ್ಲ ಟೆಕ್ನಾಲಜಿ ಎದಕ್ಕೆ ಯೂಸ್ ಮಾಡ್ತಾ ಇದ್ದಾರೆ? ಬರೀ ಆಹಾರ ನಿದ್ರಾ ಭಯ ಮೈಥುನ, ಹೌದಲ್ಲ? ಅದನ್ನು ಪಶುಗಳು ಮಾಡ್ತಾ ಇದ್ದಾರೆ, ಹೌದಾ? ಇದರಲ್ಲೇನು ದೊಡ್ಡ ವಿಷಯ ಆಯಿತು? ಧರ್ಮ ಇರಲಿಲ್ಲ ಅಂದರೆ ನಾವು ದ್ವಿಪದ ಪಶುಗಳು ಅಂತ.